ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಧಾರ್ಮಿಕ ಕಾರ್ಯಗಳಿಗೆ ಭಾಗವಹಿಸ್ತಕ್ಕಂತಹ ಅವಕಾಶ ಇದೆ. ಯಾವುದೋ ಪೂಜೆ ಪುನಸ್ಕಾರ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಕ್ಷೇತ್ರಗಳಿಗೆ ದೇವರ ದರ್ಶನಕ್ಕೆ ಹೋಗುವಂಥದ್ದು, ಮಠಮಾನ್ಯಗಳಿಗೆ ಹೋಗ್ತಕ್ಕಂಥದ್ದು, ಸಮಾಜದಲ್ಲಿ ಎಲ್ಲಿ ಒಳ್ಳೆಯ ಕೆಲಸಗಳು ಆಗ್ತಾ ಇದೆ ಅಲ್ಲಿಗೆ ಹೋಗ್ತಕ್ಕಂಥದ್ದು, ಇನ್ಯಾವುದೋ ರಕ್ತದಾನವೇ ಮೊದಲಾದಂತಹ ಶಿಬಿರಗಳಿಗೆ ಹೋಗ್ತಕ್ಕಂಥದ್ದು, ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇದಕ್ಕೆ ಯೋಗ ಅವಕಾಶಗಳಿದೆ. ಆದರೆ ನೀವು ಮನಸ್ಸು ಮಾಡಬೇಕಷ್ಟೇ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕಿರಿಯರು ಮಾರ್ಗದರ್ಶಕರಿಗೆ ಗೌರವವನ್ನು ಕೊಡಬೇಕು, ಹಿರಿಯರಿಗೆ ಗೌರವವನ್ನು ಕೊಡಬೇಕು, ದೊಡ್ಡವರನ್ನು ಪೂಜ್ಯ ಭಾವನೆಯಿಂದ ಕಾಣತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಇರಬೇಕಾಗತ್ತೆ. ದೊಡ್ಡ ಗುರಿ ಸಾಧನೆಗೆ ಒಳ್ಳೆಯದಾದಂತಹ ದಿವಸ, ಅದಕ್ಕೆ ಪೂರಕವಾದಂತಹ ಸಂಪರ್ಕಗಳು ಸಿಕ್ಕತ್ತೆ. ಸಾರ್ವಜನಿಕವಾದಂತಹ ಒಡನಾಟ ಯಾವಾಗಿರುತ್ತೆ ಆಗ ನಿಮ್ಮ ಸಮಸ್ಯೆಗಳಾಗಲಿ, ಅದು ನಿವಾರಣೆಯಾಗೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯಾಗಲಿ, ಮಾರ್ಗದರ್ಶನವಾಗಲಿ ಆಗುತ್ತೆ. ಅದರ ಜೊತೆಯಲ್ಲಿ ನಿಮಗಿರ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅನಗತ್ಯವಾದಂತಹ ಬೇಕಾದಷ್ಟು ಮಾಹಿತಿಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ವಿದ್ಯಾ ಕ್ಷೇತ್ರಕ್ಕೆ ಪೂರಕವಾದಂತಹ ಹಲವಾರು ಮಾರ್ಗದರ್ಶನಗಳು, ಮಾತು ನಿಮಗೆ ಉಪಯುಕ್ತವಾಗುತ್ತೆ. ಹಳೆಯ ಕೆಲಸದಲ್ಲಿ ಪ್ರಗತಿಯನ್ನು ಹೊಂದಿರಿ. ಹಿಂದೆ ಯಾವತ್ತೋ ಆರಂಭ ಮಾಡಿದಂತಹ ಕೆಲಸ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದರೆ ಅದಕ್ಕೊಂದಷ್ಟು ಪುಷ್ಟಿ ಸಿಕ್ಕುತ್ತೆ, ವೇಗ ಸಿಕ್ಕುತ್ತೆ ಅನ್ನುವಂಥದ್ದನ್ನು ತಿಳಿಯಬೇಕು. ಸಂಜೆಯ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಹಗಲೆಲ್ಲ ಬಹಳ ಉತ್ಸಾಹದಿಂದ ಕೆಲಸ ಮಾಡಿ ಶರೀರ ಸೋತಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು ಸಹಜ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ. ವಿವಾಹದ ವಿಚಾರ ಪ್ರಸ್ತಾಪಕ್ಕೆ ಬರಬಹುದು, ಅಥವಾ ಯಾವುದೋ ಹೆಣ್ಣನ್ನು ಗಂಡನ್ನು ನೋಡುವಂಥದ್ದು, ತೋರಿಸುವಂಥದ್ದು, ಆ ಮದುವೆಯ ವಿಚಾರ ಮುನ್ನೆಲೆಗೆ ಬಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಅನ್ನಿಸಬಹುದು. ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಷ್ಟು, ತೃಪ್ತಿ ಇಲ್ಲದೇ ಇದ್ದರೂ ಕೂಡ ಸಮಾಧಾನ ಆಗುವಷ್ಟು ನಿಮಗೆ ಒಂದಷ್ಟು ಹಣಕಾಸಿನ ಹರಿವು, ಓಡಾಟ ನಿಮ್ಮ ಕೈಯಲ್ಲಿ ಆಗುವಂಥದ್ದು. ಪ್ರೇಮಿಗಳಿಗೆ ಅನುಕೂಲ ಇದೆ. ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಭೂ ಸಂಬಂಧವಾದಂತಹ ಲಾಭಕ್ಕೆ ಅವಕಾಶ ಇದೆ. ಆದರೆ ನೀವು ಸ್ಪಷ್ಟವಾಗಿ ಮಾತಾಡ್ತಕ್ಕಂತಹದ್ದು ಬೇಕು. ಮನಸ್ಸಿನಲ್ಲಿ ಏನೋ ಒಂದು ವಿಚಾರವನ್ನು ಲೆಕ್ಕಾಚಾರ ಹಾಕ್ತಾ ಬಾಯಲ್ಲಿ ಅದನ್ನು ಮಾತಾಡದೆ ಹೋಗ್ಬಿಟ್ರೆ ಯಾರಿಗೆ ಗೊತ್ತಾಗಬೇಕದು? ಬಾಯಲ್ಲಿ ಮಾತಾಡೋದ್ರಿಂದ ನೀವು ಆ ವಿಷಯವನ್ನು ಮುನ್ನೆಲೆಗೆ ತರಬೇಕಾಗತ್ತೆ. ಆರೋಗ್ಯದಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಲಿ ಇರುವುದಿಲ್ಲ. ಹಿಂದೆ ಯಾವತ್ತೋ ಅನಾರೋಗ್ಯ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಇವತ್ತು ಮುಕ್ತಿ ಸಿಕ್ಕುವಂಥದ್ದು, ಅದು ಕೂಡ ನಿಮಗೆ ಸರಿಯಾಗ್ತಕ್ಕಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ನೀವು ಎಷ್ಟು ಕಷ್ಟಪಟ್ಟು ಅಧ್ಯಯನ ಮಾಡ್ತೀರೋ, ಎಷ್ಟು ಚೆನ್ನಾಗಿ ಓದ್ತಿರೋ ಅದಕ್ಕೆ ಸರಿಯಾದಂತಹ ಫಲಿತಾಂಶ, ಅಥವಾ ಇವತ್ತು ಅಭ್ಯಾಸ ಮಾಡ್ತಕ್ಕಂತಹ ವಿಷಯ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕವನ್ನು ಗಳಿಸೋದಕ್ಕೆ ಸಹಾಯಕವಾಗುತ್ತೆ ಎನ್ನುವಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ದೈಹಿಕವಾಗಿ ಏನೋ ದೌರ್ಬಲ್ಯ ನಿಮಗೆ ಕಾಡಬಹುದು. ಶರೀರದಲ್ಲಿ ಶಕ್ತಿನೇ ಇಲ್ಲ, ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆಗುವಂತಹ ಅನುಭವ ನಿಮಗೆ ಮುಟ್ಟುವಂಥದ್ದಾಗುತ್ತೆ. ಶಿಕ್ಷಣದಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ಸಾಧಿಸ್ತೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರತಿಫಲ ಅಥವಾ ಫಲಿತಾಂಶ, ಫಲ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ನಿಮಗೆ ಸಿಕ್ಕುತ್ತೆ. ಇದು ಬಹಳ ಮುಖ್ಯ. ಸಲಹೆಯನ್ನು ಉಚಿತವಾಗಿ ಎಲ್ಲರೂ ಕೊಡ್ತಾರೆ, ಆದರೆ ನೀವು ಯಾವ ವ್ಯಕ್ತಿಗಳನ್ನು ನಂಬಿ ಅವರ ಸಲಹೆಯನ್ನು ಸ್ವೀಕಾರ ಮಾಡ್ತೀರಿ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅಂತಹ ಯೋಗ್ಯ ವ್ಯಕ್ತಿಗಳ ಸಂಪರ್ಕ, ಅವರ ಒಂದು ಉಚಿತವಾದಂತಹ ಸಲಹೆ ನಿಮಗೆ ಸಿಕ್ಕುವಂಥದ್ದು. ಪ್ರೇಮಿಗಳಿಗೆ ಆತಂಕ, ಭಯ ಎರಡೂ ಕಾಡುತ್ತೆ. ಎಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗ್ಬಿಡುತ್ತೋ ಅನ್ನುವಂಥದ್ದು ಒಂದಾದರೆ, ಆದಂತಹ ತಪ್ಪನ್ನು ಜನ, ಸಮಾಜ, ಕುಟುಂಬದವರು ಗುರುತಿಸಿ ನಮಗೆ ಶಿಕ್ಷೆಯನ್ನು ನೀಡ್ತಾರೋ ಅಥವಾ ನಮ್ಮನ್ನು ಪರಸ್ಪರ ಬೇರೆ ಮಾಡ್ತಾರೋ ಅನ್ನುವಂತಹ ಭಯ ಕಾಡುವಂಥದ್ದಿರುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಎಲ್ಲ ವಿಷಯಕ್ಕೂ ಕೂಡ ಆತ್ಮಸ್ಥೈರ್ಯ ಮುಖ್ಯವಾಗಿ ಬೇಕಾಗತ್ತೆ. ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಅದೃಷ್ಟ ಜಾತಕದ ಫಲ ಚೆನ್ನಾಗಿದೆ ಅಂತಂದರೆ
ಅದು ಮುಂದುವರಿಯುತ್ತೆ. ಇಲ್ಲ ಅಂತಾದರೆ ಸ್ವಲ್ಪ ಮಟ್ಟಿಗೆ ಕಷ್ಟವಾದೀತು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹೊಸದಾಗಿ ಮದುವೆಯಾದಂತಹ ದಂಪತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಪ್ರಾರಂಭವಾಗುತ್ತೆ. ಒಬ್ಬರ ಮಾತನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ಅದರಿಂದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ನಿಮ್ಮ ಜವಾಬ್ದಾರಿಯನ್ನು ಪೂರ್ಣವಾಗಿ ಮುಗಿಸ್ಬೇಕು. ಯಾವ ಕರ್ತವ್ಯ ಇದೆ ಆ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಅದನ್ನು ಮರೆತು ಬೇರೆ ವಿಷಯದಲ್ಲಿ ಮಗ್ನರಾಗಿದ್ದರೆ ಅಲ್ಲೂ ಕೂಡ ಹಿನ್ನಡೆಯಾಗ್ತಕ್ಕಂಥದ್ದು. ಪ್ರಿಯರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ. ಯಾರು ನಿಮಗೆ ಇಷ್ಟವೋ, ಯಾರು ನಿಮಗೆ ತುಂಬ ಆತ್ಮೀಯರೋ ಅಂಥವ್ರ ಹತ್ರನೇ ಜಗಳ ಮಾಡ್ಕೊಳ್ತೀರಿ. ಅದು ಮನಸ್ಸಿಗೆ ತುಂಬ ಆಘಾತವನ್ನು ಉಂಟು ಮಾಡುತ್ತೆ. ಆರ್ಥಿಕವಾಗಿ ಲಾಭ ಇದೆ. ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಸಂಜೆಯ ಹೊತ್ತಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಆದಂತಹ ಜಗಳ ಸಾಯಂಕಾಲದ ಹೊತ್ತಿಗೆ ಯಾವುದೋ ರೂಪವನ್ನು ಪಡ್ಕೊಂಡ್ಬಿಟ್ಟಿರುತ್ತೆ. ಈಶ್ವರನ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.